ಚಿನ್ನದ ಚೋರಿ ರಣ್ಯಾರಾವ್ಗೆ ಮತ್ತೆ ಸಂಕಷ್ಟ ಎದುರಾಗಿದೆ. ಡಿಆರ್ಐ ಅಧಿಕಾರಿಗಳು ಅಕ್ರಮ ಚಿನ್ನ ಸಾಗಾಟ ಕೇಸ್ನಲ್ಲಿ ರಣ್ಯಾರಾವ್ಗೆ ಶೋಕಾಸ್ ನೋಟಿಸ್ ನೀಡಿದ್ದಾರೆ. 127 ಕೆಜಿ ಚಿನ್ನ ಕಳ್ಳಸಾಗಣೆ ಮಾಡಿರುವಂಥದ್ದು ತನಿಖೆಯಲ್ಲಿ ದೃಢವಾದಂಥ ಹಿನ್ನೆಲೆ 102 ಕೋಟಿ ರೂಪಾಯಿ ದಂಡ ಪಾವತಿಸುವಂತೆ ರಣ್ಯಾಗೆ ನೋಟಿಸ್ ನೀಡಿದ್ದಾರೆ. ಡಿಆರ್ಐ ಅಧಿಕಾರಿಗಳು ಇಂದು ಜೈಲಿಗೆ ತೆರಳಿ ರಣ್ಯಾ ಸೇರಿದಂತೆ 4 ಆರೋಪಿಗಳಿಗೂ ಕೂಡ ನೋಟಿಸ್ ಜಾರಿ ಮಾಡಿದ್ದಾರೆ. ಒಂದು ವೇಳೆ ನಿಗದಿತ ಸಮಯದ ಒಳಗಡೆ ಈ ಒಂದು ದಂಡವನ್ನು ಪಾವತಿ ಮಾಡದೇ ಇದ್ದರೆ ಆಸ್ತಿಯನ್ನು ಮುಟ್ಟುಗೋಲು ಹಾಕಿಕೊಳ್ಳುವುದಾಗಿ ಸೂಚಿಸಿದ್ದಾರೆ. ಇನ್ನು ಮಾರ್ಚ್ 4ರಂದು ಗೋಲ್ಡ್ ಸೀಸ್ ಮಾಡಿದಂಥ ಡಿಆರ್ಐ ಅಧಿಕಾರಿಗಳನ್ನು ರಣ್ಯಾರನ್ನು ಬಂಧಿಸಿದರು. ರಣ್ಯಾರಾವ್ ಈ ಒಂದು ಕಳ್ಳ ಸಾಗಾಣಿಕೆಯಲ್ಲಿ ಈ ತನಿಖೆಯಲ್ಲಿ ದೃಢಪಟ್ಟಿರುವಂಥದ್ದು. ಹೀಗಾಗಿ ಸದ್ಯಕ್ಕೆ ಡಿಆರ್ಐ ಅಧಿಕಾರಿಗಳು ಅವರಿಗೆ ಶೋಕಾಸ್ ನೋಟಿಸನ್ನು ಜೈಲಿಗೆ ಹೋಗಿ ಕೊಟ್ಟಿದ್ದಾರೆ. ಒಂದು ವೇಳೆ ನಿಗದಿತ ಸಮಯದಲ್ಲಿ ಈಕೆ ದಂಡವನ್ನು ಪಾವತಿ ಮಾಡದೇ ಇದ್ದರೆ ಈಕೆಯ ಅಷ್ಟು ಅಂದರೆ ಆ ಮೌಲ್ಯದ ಆಸ್ತಿ ಏನಿದೆ ಅದನ್ನು ಮುಟ್ಟುಗೋಲು ಹಾಕಿಕೊಳ್ಳಲಾಗುತ್ತೆ ಅನ್ನುವಂಥ ಸೂಚನೆಯನ್ನು ಡಿಆರ್ಐ ಅಧಿಕಾರಿಗಳು ರಣ್ಯಾರಾವ್ ಅವರಿಗೆ ಕೊಟ್ಟಿದ್ದಾರೆ.